ವಿಧಾನಸಭಾ ಮುಂದೆ ಸ್ಟ್ಯಾಚು ಬರಬೇಕಾಗಿತ್ತು, ಅದು ಬರ್ತಾ ಇಲ್ಲ. ತಾವೆಲ್ಲ ಹಿರಿಯರು ಸೇರಿಕೊಂಡು ಒಂದು ರಾಮಕೃಷ್ಣ ಹೆಗಡೆ ಸಾಹೇಬ್ರದ್ದು ಒಂದು ಹುಟ್ಟಿದಬ್ಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಾ. ಒಂದು ರಾಮಕೃಷ್ಣ ಹೆಗಡೆ ಸಾಹೇಬ್ರದ್ದು ತಾವು ತಿಳಿದ ಮಟ್ಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿ ಮೇಡಮ್. ರಾಮಕೃಷ್ಣ ಹೆಗಡೆ ಅವರು ತುಂಬ ಮಾಡಿದ್ದಾರೆ. ಅವ್ರು ಮಾಡಿರೋದು ನೆನೆಸ್ಕೊಂಡು ಎಷ್ಟೋ ಜನ ಅವರ ಪ್ರಕಾರ ಅವರು ಹೋಗಿದ್ದ ದಾರಿಲಿ ಹೋಗ್ತಾ ಇದ್ದಾರೆ. ತುಂಬ ಮಾಡಿದ್ದಾರೆ ರಾಮಕೃಷ್ಣ ಹೆಗಡೆ ಅವರು, ಒಂದು ಎರಡಲ್ಲ ಎಷ್ಟೋ ಮಾಡಿದ್ದಾರೆ. ಇವಾಗ ನಮ್ಮ ಅಣ್ಣ ಅವ್ರು ಹೇಳಿದ ಥರ ಎಲ್ಲ ಇದಕ್ಕೂ ರಾಮಕೃಷ್ಣ ಹೆಗಡೆ ಅವರು ಪವಿತ್ರವಾಗಿ ಮಾಡಿದ್ದಾರೆ. ಅವರ ದಾರಿನೇ ನಾವು ನಡೀತಾ ಇದ್ದೀವಿ. ಮತ್ತು ಅವರು ಮಾಡಿರೋದು ಹೇಳಬೇಕು ಅಂದರೆ ಸಾಲೋದಿಲ್ಲ, ಅಷ್ಟು ಮಾಡಿದ್ದಾರೆ. ನಮ್ಮ ಜನಗಳು ತಿಳ್ಕೋಬೇಕು ಅಂತ ನಮ್ಮ ಕರ್ನಾಟಕಕ್ಕೆ ಫಸ್ಟು ಅವರೇ ರಾಮಕೃಷ್ಣ ಹೆಗಡೆ ಅಂದರೆ ಎಲ್ಲರೂ ಇದು ರಾಮಕೃಷ್ಣ ಹೆಗಡೆ ಅವ್ರ ಫಂಕ್ಷನ್ನ ನಾವು ಬರ್ತೀವಿ ಅಂತ ಎಲ್ಲ ಎಷ್ಟೋ ಜನ ನಮ್ಮ ಹಿಂದೆ ಇವಾಗ ಎಲ್ಲರೂ ಬಂದಿದ್ದಾರೆ. ರಾಮಕೃಷ್ಣ ಅವರು ಹೆಗಡೆ ಬಗ್ಗೆ ಎಲ್ಲರೂ ತಿಳ್ಕೋಬೇಕು. ಅವರು ನಡೆದಿದ್ದ ದಾರಿಲಿ ನಡೆದ್ರೆ ಉತ್ತಮ ಅಂತ ನಾನು ಹೇಳ್ಕೊಂಡು ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ರಾಮಕೃಷ್ಣ ಹೆಗಡೆ ಅವರ ಅಭಿಮಾನಿ ಬಳಗವು 99ನೇ ವರ್ಷದ ಜನ್ಮದಿನದ ಸಭೆಯಿಂದ ಈ ಸಭೆಗೆ ಅಧ್ಯಕ್ಷತೆ ವಹಿಸುವಂತೆ ಪ್ರಕಾಶ್ ಬಾಬು ಈ ಸಭೆಯನ್ನು ಉದ್ಘಾಟನೆ ರಾಜ್ಯದ ಒಬ್ಬ ಹಿರಿಯ ಜನತಾಪರವಾದ ಇದನ್ನು ಪುಷ್ಪನಮನ ಮಾಡಬೇಕಾದಂಥ ಪದ್ಮಶ್ರೀ ಪ್ರಶಸ್ತಿ ಪ್ರತಿಭಾ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ರೈತ ಮುಖಂಡರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಕನ್ನಡ ಪ್ರಭಾದ ಸುವರ್ಣಸುದ್ದಿ ಸಂಘಟನೆಗಳಾದ ರವಿ ಹೆಗಡೆ ಅವರೇ, ವಾಣಿಯ ಶೆಟ್ಟಿ ಅವರೇ, ಯಶೋಧ ಶ್ರೀಶೇಷ ಅವರೇ, ಈ ಸ್ವಾಗತ ಭಾಷಣ ಮಾಡಿದ ರಾಜಾ ಎ ಅವರೇ, ಮಾದೇವ್ ಅವರವರೇ, ನಾಗೇಶ್ ಅವರೇ, ಈ ಎಲ್ಲ ಹಿರಿಯ ತಾಯಿಗಳು. ನಮ್ಮ ರಾಜಕಾರಣದಲ್ಲಿ ವೀಕ್ನೆಸ್ ಯಾರಿಗೂ ಗೊತ್ತಾಗ್ತದೆ, ನಮ್ಮ ವೀಕ್ನೆಸ್ ಎಲ್ಲರಿಗೂ ಗೊತ್ತಾಗ್ತದೆ. ಒಂದೇದು ರಾಮಕೃಷ್ಣ ಹೆಗಡೆ ಅವ್ರ ಫಂಕ್ಷನ್ ಅಂದ್ರೂ ನಾವು ತಪ್ಸಕ್ಕಾಗಲ್ಲ, ಒಪ್ಕೊಂಡ್ಬಿಡ್ತೀವಿ. ಅದಾದ್ಮೇಲೆ ಈ ನಾಗೇಶ್ ಅನ್ನೋ ನಮ್ಮ ಲೋಕಶಕ್ತಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದವ್ ನಮ್ಮ ಜನತಾ ಪಾರ್ಟಿಗೆ ಬಂದು ಒಬ್ಬ ಕಾರ್ಯಕರ್ತನಾಗಿ ಬಂದು ಒಬ್ಬ ಒಳ್ಳೆ ಕಾರ್ಯಕರ್ತೆಯಾಗಿ ರಾಜಕೀಯ ಮುಖಂಡನಾಗಿ ಬೆಳೆಯಕತ್ತಿದ್ದಾನೆ. ಏನ್ ಸಿಕ್ಕಿದೆ ನಿಮ್ ಜಾತಿ ಅವ್ರಿಗೆ ವೋಟ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ರು, ಏನ್ ಸಿಕ್ಕಿದೆ ನಿಮ್ಗೆ? ಏನು ಸಿಗಲ್ಲ ಅಲ್ವಾ? ನಿಮ್ ಜಾತಿ ಅವ್ರು ಏನಾದ್ರು ಆಯ್ಕೆ ಆಗಿ MLA ಇಲ್ಲ MP ಆದ್ರೆ ಅವ್ರಿಗೆ ನಿಮ್ಗೇನು ಸಹಾಯ ಮಾಡ್ತಾರ? ಇಲ್ಲ ನಿಮ್ಮನ್ನ ಮುಂದೆ ಬೆಳೆಸ್ತಾರ? ಅವ್ರ ಮನೆಗಳನ್ನ, ಅವ್ರ ಮಕ್ಕಳನ್ನ, ಅವ್ರ ಹೆಂಡತಿಗಳನ್ನ ಮುಂದೆ ತಗೊಂಡ್ಬರ್ತಾ ಇದ್ದಾರೆ ಅಷ್ಟೇನೆ. ಹೌದೋ ಇಲ್ವೋ? ಅವ್ರ ಹೆಂಡತಿಯರು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಮಕ್ಕಳು ಸಾಲುವುದಿಲ್ಲ. ಮೊಮ್ಮಕ್ಕಳು ಕೂಡ MLA MP ಮಾಡ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಇವ್ರುಗಳು ಹೆಡ್ಡೆ ಮೇಲೆ ಅವಾಗ ಇವರು ಬ್ರಾಹ್ಮಣರಿಗೆ ವೋಟ್ ಮಾಡ್ಬೇಕಂತ ಯಾತ್ರೆ ಮಾಡಬಾರ್ದು. ಬ್ರಾಹ್ಮಣರಿಗೆ ವೋಟು, ಬ್ರಾಹ್ಮಣರು ಲಿಂಗಾಯತರಿಗೂ ಹೆಲ್ಪ್ ಮಾಡ್ತಾರೆ, ಗೌಡರಿಗೂ ಹೆಲ್ಪ್ ಮಾಡ್ತಾರೆ, ದಲಿತರಿಗೂ ಹೆಲ್ಪ್ ಮಾಡ್ತಾರೆ, ಎಲ್ಲರಿಗೂ ರೈತರಿಗೂ ಹೆಲ್ಪ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾಕೆ ನೀವು ವೋಟ್ ಮಾಡಬಾರ್ದು ಅಂತ ಹೇಳಿ ಆಮೇಲೆ ಅದನ್ನ ಅರ್ಥನೇ ಆಗಲ್ಲ ನನಗೆ. ಯಾಕೆಂದ್ರೆ ಯಾರಾದ್ರೂ ಒಂದು ಜನಪ್ರಿಯ ನಾಯಕ ಇದ್ರೆ ಅವ್ರಿಗೆ ವೋಟ್ ಮಾಡಿ ಡೆವಲಪ್ಮೆಂಟ್ ಅಲ್ಲಿ ನಾವೆಲ್ಲ ಭಾಗ